Subscription is free, so do subscribe my channel and press the bell button next to it and never miss an update from Rajeshwari Creation. ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ರಾಜೇಶ್ವರಿ ಕ್ರಿಯೇಷನ್. ಇವಾಗ ನಿಪ್ಪಟ್ಟು ಮಾಡೋದು ತೋರಿಸ್ತೀನಿ. 2 ಪಾವ್ ಅಕ್ಕಿ, 1 ಪಾವ್ ಉರ್ಗಡ್ಲೆ, ಒಂದು 20 ಮೆಣಸಿನಕಾಯಿ. ಇದು ಬ್ಯಾಡಗಿ ಮತ್ತು ಗುಂಟೂರು ಎರಡೂ ತೊಗೊಂಡಿದ್ದೀನಿ. ಗುಂಟೂರು ಖಾರಕ್ಕೆ ಒಂದು 15 ಮೆಣಸಿನಕಾಯಿ, ಬ್ಯಾಡಗಿ ಒಂದು 5-6 ಹಾಕ್ಕೊಂಡ್ರೆ ಸಾಕು ಕಲರ್ ಬರೋಕ್ಕೆ. ಮತ್ತು ಸಾಲ್ಟು ಇಷ್ಟು. ಅಕ್ಕಿನ ಚೆನ್ನಾಗಿ ತೊಳೆದು ಬಿಸಿಲು ಚೆನ್ನಾಗಿ ಒಣಗಿಸ್ಕೊಂಡ್ಬಿಡ್ಬೇಕು. ಆಮೇಲೆ ಉರ್ಗಡ್ಲೆ, ಒಣಮೆಣಸಿನ್ಕಾಯಿ, ಉಪ್ಪು ಮೂರನ್ನು ಮಿಕ್ಸ್ ಮಾಡಿ ಮಿಷನ್ ಮಾಡಿಸ್ಕೊಂಡ್ಬಿಡ್ಬೇಕು. ಮಿಷನ್ ಮಾಡಿಸಿರೋ ಹಿಟ್ಟಿಗೆ 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ತುಪ್ಪ ಹೆಚ್ಚಿಗೆ ಹಾಕ್ಬಾರ್ದು, ನಿಪ್ಪಟ್ಟು ಹುಡಿ ಹಾಕ್ಬಿಡುತ್ತೆ. ಎಣ್ಣೆ ಹೆಚ್ಚಿಗೆ ಹಾಕ್ಕೋಬೇಕು. 2:1, 2 ಎಣ್ಣೆ 1 ತುಪ್ಪ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ತುಪ್ಪ ಎಣ್ಣೆ ಕಾಯಿಸ್ಕೊಂಡು ಹಾಕ್ಕೊಂಡಿದ್ದೀವಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದು 2 ಸ್ಪೂನ್ಸು ಎಳ್ಳು, 1 ಸ್ಪೂನ್ ಜೀರಿಗೆ, ಕಡಲೆಕಾಯಿ ಹುರಿದು ಸ್ವಲ್ಪ ರವೆ ಥರ ಪುಡಿ ಮಾಡಿ ಇಟ್ಕೊಂಡಿರೋದು ನಮಗೆ ಬೇಕಾದಷ್ಟು, ಮತ್ತು 1 ಗ್ಲಾಸ್ ನೀರಿಗೆ ಒಂದು 1/4ರಿಂದ ಅರ್ಧ ಸ್ಪೂನ್ ಹಿಂಗಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇದನ್ನೆಲ್ಲ ಇವಾಗ ಫಸ್ಟ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀರು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ಕಲಿಸ್ಕೋಬೇಕು. ನಿಪ್ಪಿಟ್ಟಿನ ಹಿಟ್ಟನ್ನ ಅದಕ್ಕೆ ಅದಕ್ಕೆ ಕಲಿಸ್ಕೊಂಡು ನಿಮಗೆ ಬೇಕಾದ ಸೈಜು ಉಂಡೆ ಮಾಡಿ ತಗೊಳ್ಳಿ. ನೀಟಾಗಿ ಪ್ಲಾಸ್ಟಿಕ್ ಶೀಟ್ಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಕೈಗೂ ಎಣ್ಣೆ ಮಾಡಿಕೊಂಡು ತಟ್ಕೊಳ್ಳಿ. ಹೀಗೆ ಶೀಟಿಂದ ಬಿಡಿಸ್ಕೊಂಡು ಕಾದ ಎಣ್ಣೆಗೆ ಹಾಕಿ ಇದು ಸ್ವಲ್ಪ ಬೆಂದ ಮೇಲೆ ನಿಧಾನದಲ್ಲಿ ಸ್ಲೋ ಆಗಿ ತಿರುಗಿಸ್ಕೊಳ್ಳಿ. ಟರ್ನ್ ಮಾಡಿ ಎರಡೂ ಕಡೆ ಡಾರ್ಕಾಗಿ ಬೇಯಲಿ ಚೆನ್ನಾಗಿ, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ. ಚೆನ್ನಾಗಿ ಬೇಯಬೇಕು. ಗರಿ ಗರಿ ನಿಪ್ಪಟ್ಟು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.